ಮಿಕ್ಕಿದೇನು ಬೇಡ ಅಂತ ಹೇಳ್ಬಿಟ್ಟು ಸ್ವಾಮೀಜಿಯವ್ರು ಏನ್ ಮಾಡಿದ್ರಂತೆ, ಒಂದು ಭಾಷೆ ಇಟ್ಸ್ಕೊಂಡ್ರಂತೆ. ಈ ಕ್ಷಣದಿಂದ ನಾನು ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ, ಇನ್ ಮುಂದೆ ನಾನು ಸುಳ್ಳನ್ನ ಹೇಳೋದೇ ಇಲ್ಲ ಅಂತ ಭಾಷೆ. ಕೆಲವೊಂದ್ ಟೈಮ್ ಅನ್ಸುತ್ತೆ, ನನಗೂ ಅನ್ಸಿದೆ, ಸಮಟೈಮ್ಸ್ ನಾನು ಸತ್ಯನೇ ಹೇಳಿದ್ರು, ನಿಜಾನೇ ಹೇಳಿದ್ರು ನಂಬಲ್ವಲ್ಲ ಅನ್ಸತ್ತೆ. ನಿಮ್ಗೂ ಹಿಂಗಾಗಿದ್ಯಾ? ಸತ್ಯ ಹೇಳಿದ್ರು, ನಿಜ ಹೇಳಿದ್ರು ನಂಬಲ್ಲ ಅಂತ. ಅದಕ್ಕೆ ನಾನು ಇನ್ನೊಂದು ದೃಷ್ಟಿಕೋನ ನನಗೆ ಅರ್ಥ ಆಗಿದೆ. ಈಗ ನಮಸ್ಕಾರ. ಒಂದು ಕತೆ ಹೇಳ ರಾಜಮ್ಮ ಅವರು ಬರೆದಿರುವಂತಹ ಪುಸ್ತಕ ಒಂದು ಕತೆ ಹೇಳ ಪುಸ್ತಕದಿಂದ ನಮ್ಮ ಮುಂದಿನ ಕತೆಗೆ ಹೋಗೋಣ. ನಾನೊಂದು ಕತೆ ಹೇಳ. ಕತೆ ಹೆಸರು ದುರ್ಗುಣಗಳಿಗೆ ಮೂಲ. ಕೆಟ್ಟದಕ್ಕೆಲ್ಲ ಮೂಲ ಯಾವುದು? ನಾವೇನೇನೋ ಅನ್ಕೊಂಡಿದ್ದೀವಿ ಅಲ್ವಾ? ಈ ಕತೆ ಏನ್ ಹೇಳುತ್ತೆ ನೋಡೋಣ. ಒಂದಿನ ಒಬ್ಬ ವ್ಯಕ್ತಿ ಸ್ವಾಮೀಜಿ ಹತ್ರ ಹೋದ್ರಂತೆ. ಹೋಗ್ಬಿಟ್ಟು ಕೇಳಿದ್ರಂತೆ, ನನಗೆ ತುಂಬಾನೇ ದುರ್ಗುಣಗಳಿದೆ, ತುಂಬಾ ಕೆಟ್ಟ ಅಭ್ಯಾಸಗಳಿವೆ, ಕೆಟ್ಟದ್ದೆಲ್ಲ ಇದೆ, ಲಿಸ್ಟ್ ತುಂಬಾ ಇದೆ, ಅದನ್ನ ನಾನು ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಆದ್ರೆ ನನಗೆ ಬಿಡಕ್ಕಾಗ್ತಿಲ್ಲ. ಇದೆಲ್ಲವನ್ನು ಬಿಡೋಕೆ ನನಗೇನಾದ್ರೂ ಒಂದು ಉಪಾಯ ಮಾಡಿ ಅಥವಾ ನನಗೆ ಹೇಗಾದ್ರೂ ಮಾಡಿ ಇದನ್ನ ಬಿಡಿಸಿ ಅಂತ ಹೇಳಿ ಸ್ವಾಮೀಜಿ ಕಾಲಿಗೆ ಬಿದ್ರಂತೆ. ಆಗ ಸ್ವಾಮೀಜಿ ಅವ್ರನ್ನ ಮೇಲೆ ಎಬ್ಬಿಸ್ಬಿಟ್ಟು, ಎಲ್ಲರೂ ಒಟ್ಟಿಗೆ ಬಿಡ್ಸಕ್ಕಾಗಲ್ಲ, ಆದ್ರೆ ಒಂದೊಂದೇ ಬಿಡಿಸುವಂತಹ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿದ್ರಂತೆ. ಹಾಗಿದ್ಮೇಲೆ ಮೊದಲು ಯಾವ್ದನ್ನ ಬಿಡಿಸ್ಬೇಕು ಅಂದಾಗ, ನೀನ್ ನನಗೆ ಒಂದು ಪ್ರಾಮಿಸ್ ಮಾಡ್ಬೇಕು, ಇವಾಗ ಈ ಒಂದನ್ನ ಮಾತ್ರ ಬಿಡು, ಮಿಕ್ಕಿದೇನು ಬೇಡ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಅವ್ರು ಏನ್ ಮಾಡಿದ್ರಂತೆ, ಒಂದು ಭಾಷೆ ಇಟ್ಸ್ಕೊಂಡ್ರಂತೆ. ಈ ಕ್ಷಣದಿಂದ ನಾನು ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳೋದಿಲ್ಲ, ಇನ್ ಮುಂದೆ ನಾನು ಸುಳ್ಳನ್ನ ಹೇಳೋದೇ ಇಲ್ಲ ಅಂತ ಭಾಷೆ ಇಟ್ಸ್ಕೊಂಡ್ರಂತೆ. ಯಾವುದೇ ಪರಿಸ್ಥಿತಿಯಲ್ಲೂ ಯಾವುದೇ ಕಾರಣದಲ್ಲೂ ನಾನು ಸುಳ್ಳನ್ನ ಹೇಳಲ್ಲ ಅಂತ ಭಾಷೆ ಮಾಡು. ಇವತ್ತಿಂದ ನೀನು ನಿನ್ನ ಸುಳ್ಳು ಅನ್ನೋ ದುರ್ಗುಣನ ಬಿಡೋಕೆ ಇವತ್ತಿಂದ ನೀನ್ ಪ್ರಾಕ್ಟೀಸ್ ಮಾಡ್ಬೇಕು, ಅದೊಂದು ಬಿಡು, ಆಮೇಲೆ ಮಿಕ್ಕಿದ್ ನೋಡೋಣ ಅಂತ ಹೇಳಿ ಭಾಷೆ ಮಾಡಿಸ್ಕೊಂಡ್ರಂತೆ. ಇವ್ರು ಆಯ್ತು ಅಂತ ಭಾಷೆ ಮಾಡಿದ್ರಂತೆ. ಮಾಡ್ಬಿಟ್ಟು ಹೋದಾಗ ಇವರು ಆಕ್ಚುಲಿ ಕಳ್ತನ, ಧೂಮಪಾನ, ಮದ್ಯಪಾನ, ತುಂಬಾನೇ ಕೆಟ್ಟ ಕೆಟ್ಟ ಚಟಗಳು ಇತ್ತಂತೆ. ಆಗ ರಾತ್ರಿ ಕಳ್ತನ ಮಾಡಕ್ಕೆ ಅಂತ ಹೊರಟಿದ್ರಂತೆ. ಆ ಸಮಯದಲ್ಲಿ ಕಳ್ಳಂಗೆ ಅಂದ್ರೆ ಈ ವ್ಯಕ್ತಿಗೆ ನೆನಪಾಯ್ತಂತೆ, ಅಯ್ಯೋ ನಾನು ಇವಾಗ ಏನಾದ್ರು ಕಳ್ತನ ಮಾಡ್ಬಿಟ್ರೆ ನಾಳೆ ಸ್ವಾಮೀಜಿ ನಿನ್ನೆ ಏನ್ ಕೆಲಸ ಮಾಡಿದೆ ಅಂತ ಹೇಳ್ತಾರೆ, ಆಗ ನಾನು ಕಳ್ತನ ಮಾಡಿದೆ ಅಂತ ಸತ್ಯನೇ ಹೇಳ್ಬೇಕು, ಯಾಕೆ ನಾನು ಭಾಷೆ ಇಟ್ಟಿದ್ದೀನಿ, ಇದು ಒಂದನ್ನ ಗ್ಯಾರಂಟಿ ಬಿಡ್ತೀನಿ ಅಂತ. ಹಾಗಿದ್ಮೇಲೆ ನಾನು ಕಳ್ತನ ಮಾಡಿದೆ ಅಂತ ಹೇಳಿದ್ರೆ ನನ್ನ ಬಗ್ಗೆ ಮತ್ತೆ ಕೆಟ್ಟ ಒಪಿನಿಯನ್ ಬಂದ್ಬಿಡುತ್ತೆ, ಅಥವಾ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಶಿಕ್ಷೆ ಸಿಕ್ಬಿಡುತ್ತೆ. ಈಗ ಸತ್ಯ ಹೇಳಕ್ ನನ್ನ ಕೈಲಿ ಆಗ್ತಾ ಇಲ್ಲ, ಹಾಗಿದ್ಮೇಲೆ ಸುಳ್ಳು ಹೇಳ್ಬೇಕಾ? ಇಲ್ಲ, ಇದು ಒಂದನ್ನ ನಾನು ಬಿಡ್ಲೇಬೇಕು. ಅದಕ್ಕೋಸ್ಕರ ಕಳ್ತನನೇ ಮಾಡೋದ್ ಬೇಡ, ಏನ್ ಮಾಡಿದೆ ಅಂದ್ರೆ ಕಳ್ತನ ಮಾಡಕ್ ಹೋದೆ, ಮಾಡ್ಲಿಲ್ಲ ಅಂತ ಸತ್ಯ ಹೇಳೋಣ ಅಂತ ನಿರ್ಧಾರ ಮಾಡಿದ್ರಂತೆ. ಅದೇ ತರ ಸ್ವಾಮೀಜಿ ಹತ್ರ ಹೇಳಿದ್ರಂತೆ ಸತ್ಯನ. ಮತ್ತೆ ಇವತ್ತೇನಾದ್ರು ಬಿಡ್ಬೇಕಾ ಅಂತ ಕೇಳಿದಾಗ, ಇಲ್ಲ ಇಲ್ಲ ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಕಳ್ಸಿದ್ರಂತೆ ಸ್ವಾಮೀಜಿ. ಈಗಾಗಲೇ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅಲ್ಲ. ಸೊ ಹಾಗೆ ಕುಡಿಯೋದು, ಡ್ರಿಂಕ್ಸು, ಸ್ಮೋಕು ತುಂಬಾ 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 ಕೆಟ್ಟ ಅಭ್ಯಾಸ ಇತ್ತಂತೆ. ಆಗ ಅದನ್ನ ಮಾಡಕ್ಕೆಲ್ಲ ಹೋದಾಗ ನಿನ್ನೆ ಏನ್ ಮಾಡಿದೆ ಅಂದ್ರೆ ಮತ್ತೆ ಹಿಂಗೆ ಹೇಳ್ಬೇಕು, ಅದ್ರ ಬದಲು ನಾನು ಇದೊಂದನ್ನಾದ್ರೂ ಫಾಲೋ ಮಾಡೋಣ, ಅದ್ರ ಬದಲು ಕುಡಿಯೋದು ಬೇಡ, ಏನು ಸ್ಮೋಕ್ ಮಾಡೋದು ಬೇಡ, ಇದನ್ನ ಬಿಟ್ಬಿಡೋಣ ಅಂತ ನಿರ್ಧಾರ ಮಾಡಿದ್ರಂತೆ. ಆಗ ಅವರು ಬಂದ್ಬಿಟ್ಟು ಹೇಳಿದ್ರಂತೆ, ಹೀಗೆ ಎಷ್ಟೊಂದು ದುರ್ಗುಣಗಳು ತಂತಾನೇ ಹೋಗ್ಬಿಡ್ತಂತೆ. ಈ ವ್ಯಕ್ತಿ ಬಂದು ಸ್ವಾಮೀಜಿ ಹತ್ರ ಮಾತಾಡಿದ್ರಂತೆ, ಸ್ವಾಮೀಜಿ ಈ ರೀತಿ ನನಗೆ ಗೊತ್ತಿಲ್ಲದೆ ಎಲ್ಲಾ ದುರ್ಗುಣಗಳನ್ನ ಬಿಟ್ಬಿಟ್ಟಿದ್ದೀನಿ, ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆಗ ಸ್ವಾಮೀಜಿ ಹೇಳಿದ್ರಂತೆ, ದುರ್ಗುಣಗಳಿಗೆ ಮೂಲನೇ ಸುಳ್ಳು. ಸುಳ್ಳು ನಮಗೆಲ್ಲ ಗೊತ್ತಿದೆ ಅಲ್ವಾ, ಸುಳ್ಳಿನ ಮೇಲೆ ಮನೆ ಕಟ್ಟಿದ್ರೆ ಕಟ್ತಾನೇ ಹೋಗ್ಬೇಕಾಗತ್ತೆ ಅಂತ ಹೇಳಿರೋದು. ಸುಳ್ಳ ಮೇಲೆ ಒಂದು ಸುಳ್ಳು, ಸುಳ್ಳ ಮೇಲೆ ಒಂದು ಸುಳ್ಳು ಆಗ್ಬಿಡುತ್ತೆ ಅಂತ. ಅದೇ ತರ ಸುಳ್ಳಿಂದನೇ ಇವತ್ತು ಕಳ್ತನಗಳು ಸ್ಟಾರ್ಟ್ ಆಗಿದೆ. ಸುಳ್ಳಿಂದನೇ ಕೊಲೆ, ಸುಲಿಗೆ, ಮೋಸ, ವಂಚನೆ ಎಷ್ಟೊಂದು ನಡೀತಾ ಇರೋದು ಸುಳ್ಳಿಂದ.
ಒಂದು ಸುಳ್ಳು ಹೇಳ್ತೀವಿ ಅನ್ಕೊಳ್ಳಿ ಲೈಫಲ್ಲಿ, ಅದನ್ನ ಮುಚ್ಚಿಡೋಕ್ಕೆ ಸುಳ್ಳು ಮೇಲೆ ಒಂದು ಸುಳ್ಳು, ಸುಳ್ಳು ಮೇಲೆ ಒಂದು ಸುಳ್ಳು, ಸುಳ್ಳು ಮೇಲೆ ಒಂದು ಸುಳ್ಳು ಹೇಳ್ತಾನೇ ಹೋಗ್ತೀವಿ. ಎಷ್ಟೊಂದು ದುರ್ಗುಣಗಳಿಗೆ ಸುಳ್ಳೇ ಮೂಲ ಆಗ್ಬಿಡುತ್ತೆ. ಈಗ ಏನೋ ಒಂದು ಸುಳ್ಳು ಹೇಳಿದ್ದೀನಿ ನಾನು, ಸುಳ್ಳು ಹೇಳಿಬಿಟ್ಟು ನೆಕ್ಸ್ಟ್ ಅದನ್ನು ಮುಚ್ಚಿಡಬೇಕು ಅಂತ ಇನ್ನೊಂದು ಸುಳ್ಳು ಹೇಳ್ತೀನಿ, ಆಗ ನನಗೆ ಸುಳ್ಳು ಪ್ರಾಕ್ಟೀಸ್ ಆಗಿಬಿಡುತ್ತೆ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಮೇಲೆ ನನಗೆ ಗಿಲ್ಟ್ ಶುರುವಾಗುತ್ತೆ. ಸೊ ನನ್ನ ಮೇಲೆ ನನಗೆ ಸೆಲ್ಫ್ ಲವ್ ಕಡಿಮೆ ಆಗುತ್ತೆ. ಆ ಸುಳ್ಳನ್ನ ಮುಚ್ಚಿಡೋಕೆ ನಾನು ಬೇರೆನೇನೋ ತಪ್ಪು ಕೆಲಸ ಮಾಡ್ತೀನಿ, ಆ ತಪ್ಪು ಕೆಲಸನ ಮುಚ್ಚಿಡೋಕೆ ಮತ್ತೆ ಒಂದು ಸುಳ್ಳು ಹೇಳ್ತೀನಿ. ಈಗ ಅದನ್ನ ಸರಿ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಓಕೆ, ಹಂಗೇ ಬೆಳ್ಕೊಂಡು ಹೋಗ್ಬಿಡುತ್ತೆ. ಸೊ ಎಷ್ಟೊಂದು ಅನ್ವಾಂಟೆಡ್ ನಮ್ಮ ಲೈಫಲ್ಲಿ ಬೆಳೆಯೋಕೆ ಶುರು ಆಗೋದೇ ಸುಳ್ಳಿಂದ. ನೀವು ಅಬ್ಸರ್ವ್ ಮಾಡಿ, ಪುಟ್ಟ ಮಕ್ಳುಗಳಿಗೆ ಚಿಕ್ಕದ್ರಲ್ಲಿ ಏನಾದರೂ ಒಂದು ಬೀಳಿಸ್ಬಿಟ್ಟು ನಾನೆಲ್ಲ ಬೀಳಿಸಿದ್ದು ಅಂತ ಸುಳ್ಳು ಹೇಳ್ತಾರೆ. ಓಕೆ, ಆಗ ನಾವು ಸುಳ್ಳು ಹೇಳೋದನ್ನ ಅಲ್ಲಿಂದನೇ ಮಕ್ಕಳಿಗೆ ಸ್ಟಾಪ್ ಮಾಡೋದನ್ನ ಕಲಿಸ್ಲಿಲ್ಲ ಅಂದ್ರೆ ಮಕ್ಳು ಏನ್ ಮಾಡ್ತಾರೆ, ನೆಕ್ಸ್ಟು ಬೀಳಿಸ್ದಾಗ್ಲೂ ಸುಳ್ಳು ಹೇಳ್ತಾರೆ, ಏನಾದ್ರು ತಗೊಂಡಾಗ್ಲೂ ಸುಳ್ಳು ಹೇಳ್ತಾರೆ, ಯಾರಿಗಾದ್ರೂ ಬೈದಾಗ್ಲೂ ಸುಳ್ಳು ಹೇಳ್ತಾರೆ, ಕೆಟ್ಟ ಕೆಲಸ ಮಾಡ್ದಾಗ್ಲೂ ಸುಳ್ಳು ಹೇಳ್ತಾರೆ. ಅಂದ್ರೆ ಇವೆಲ್ಲದಕ್ಕೂ ಮೂಲ ಸುಳ್ಳೆ ಆಗ್ಬಿಡುತ್ತೆ. ಬಿಡು, ಮಾಡ್ಬಿಟ್ಟು ಸುಳ್ಳು ಹೇಳ್ಬಿಡೋಣ ಅಂತ ಬಂದ್ಬಿಡುತ್ತೆ. ಹಾಗೆ ವ್ಯವಹಾರಗಳಲ್ಲೂ ಅಷ್ಟೇ, ಯಾವುದೋ ಒಂದು ಸುಳ್ಳು ಹೇಳ್ತಾರೆ, ಹಿಂಗೇನೋ ಆಯ್ತು ಅಂತ ಒಂದು ಸುಳ್ಳು ಹೇಳ್ತಾರೆ, ಅದರಿಂದ ಜೀವನನೇ ಹಾಳಾಗುತ್ತೆ. ನಾನು ನನ್ನ ಭಾವನಾತ್ಮಕ ಸಂಪತ್ತು ಅಥವಾ ನನ್ನ ಮುಂದಿನ ಭಾವನೆಗಳಿಗೆ ಒಂದು ಶಾಲೆ ಕೋರ್ಸ್ಗಳಲ್ಲಿ ಹೇಳ್ತೀನಿ, ಒಂದು ಸುಳ್ಳು ಜೀವನನ ಎಲ್ಲಿಗೆ ತಂದು ನಿಲ್ಸಿದೆ ಅಥವಾ ನಿಲ್ಸತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸುಳ್ಳು ಅನ್ನೋದನ್ನ ಬಿಡೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಖಂಡಿತ ಎಷ್ಟೋ ಸಮಸ್ಯೆಗಳು ಬಗೆಹರಿದ್ಬಿಡುತ್ತೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದು ಟೈಮ್ ಅನ್ಸುತ್ತೆ, ನನಗೂ ಅನ್ಸಿದೆ, ಸಮ್ಟೈಮ್ಸ್ ನಾನು ಸತ್ಯನೇ ಹೇಳಿದ್ರು, ನಿಜಾನೇ ಹೇಳಿದ್ರು ನಂಬಲ್ವಲ್ಲ ಅನ್ಸತ್ತೆ. ನಿಮಗೂ ಹಿಂಗಾಗಿದ್ಯಾ? ಸತ್ಯ ಹೇಳಿದ್ರು, ನಿಜ ಹೇಳಿದ್ರು ನಂಬಲ್ಲ ಅಂತ. ಅದಕ್ಕೆ ನಾನು ಇನ್ನೊಂದು ದೃಷ್ಟಿಕೋನ ನನಗೆ ಅರ್ಥ ಆಗಿದೆ. ಈಗ ಎದುರುಗಡೆ ಇರೋ ವ್ಯಕ್ತಿ ಸುಳ್ಳು ಹೇಳ್ತಾ ಇರ್ತಾರೆ, ಅವರೂ ಬೇರೆಯವ್ರಿಗೆ ಸುಳ್ಳು ಹೇಳ್ಕೊಂಡೇ ಬರ್ತಿರ್ತಾರೆ. ಆಗ ನಾನು ಅವರಿಗೆ ಸತ್ಯ ಹೇಳಿದ್ರು ಅವರಿಗೆ ನಾನು ಸುಳ್ಳು ಹೇಳ್ತಾನೇ ಇದ್ದೀನಿ ಅಂತ ಅನ್ಸುತ್ತೆ. ಹಾಗಂತ ನಾನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಇದನ್ನ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನಿಜವಾಗ್ಲೂ ನನ್ನ ಲೈಫಲ್ಲಿ ಏನು ನಡೀತಾ ಇದೆ, ನಿಜವಾಗ್ಲೂ ನನ್ನ ಲೈಫಲ್ಲಿ ಏನು ನಡೆಯುತ್ತೆ, ನಿಜವಾಗ್ಲೂ ನನ್ನ ಲೈಫಲ್ಲಿ ಏನು ಮಾಡ್ತಾ ಇದ್ದೀನಿ, ಅಟ್ ಪ್ರೆಸೆಂಟ್ ನನ್ನ ಪರಿಸ್ಥಿತಿ, ನನ್ನ ಮನಸ್ಥಿತಿ ಎಲ್ಲವನ್ನೂ ಕೂಡ ನಾನು ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳ್ತಾನೆ ಇರ್ತೀನಿ, ಸತ್ಯನೇ ಹೇಳ್ತೀನಿ. ಯಾಕೆ? ಬಿಕಾಸ್ ತುಂಬ ಸ್ಟ್ರಾಂಗ್ ಆಗಿ ನನಗೆ ಗೊತ್ತಾಗಿದೆ, ಸುಳ್ಳು ಹೇಳೋದ್ರಿಂದ ನನ್ನ ಮನಃಶಾಂತಿ ಹಾಳಾಗುತ್ತೆ, ನನ್ನ ವ್ಯಕ್ತಿತ್ವ ಹಾಳಾಗುತ್ತೆ, ಮತ್ತು ಅದ್ರ ಮೇಲೆ ಒಂದು ಸುಳ್ಳು ಹೇಳಬೇಕಾಗುತ್ತೆ. ಅದ್ರ ಬದಲು ಆ ಕ್ಷಣ ನಾನು ಬಯಸ್ಕೊಂಡ್ರೂ ಪರವಾಗಿಲ್ಲ, ಜನ ನನ್ನ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ, ಏನಾದರೂ ಅಂದ್ಕೊಳ್ಳಿ, ಸತ್ಯ ಹೇಳ್ಬಿಡೋಣ ಅಂತ ಹೇಳಿ ಎಲ್ಲವನ್ನೂ ನಾನು ಆ ಸತ್ಯವನ್ನ ಒಪ್ಪಿ ನನ್ನ ಜೊತೆ ಬರೋರು ಬರ್ತಾರೆ, ಆ ಸತ್ಯನ ಸುಳ್ಳು ಅಂದ್ಕೊಂಡು ಹೋಗೋರು ಹೋಗ್ತಾರೆ. ಅದಕ್ಕೇನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನ ಬಿಟ್ಟ ಮೇಲೆ ನಿಜಕ್ಕೂ ನನಗೆ ನೆಮ್ಮದಿ ಇದೆ. ಜನ ಹೆಂಗ್ ಅನ್ಕೊಳ್ತಾರೋ ನಂಗೆ ಗೊತ್ತಿಲ್ಲ, ಅಥವಾ ಅವ್ರು ಸುಳ್ಳು ಅನ್ಕೋತಾರೋ ನಿಜ ಅನ್ಕೋತಾರೋ ಅದನ್ನ ಗೊತ್ತಿಲ್ಲ. ಬಟ್ ನಾನಂತೂ ಮನಃಶಾಂತಿಯಿಂದ ಇದ್ದೀನಿ. ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ. ನಂದು ಏನೇ ಇದ್ರೂ ಕೂಡ ನಾನು ಸುಳ್ಳು ಹೇಳ್ತಾ ಇಲ್ಲ. ಸಮ್ಟೈಮ್ಸ್ ನಿಜಾನ ನನ್ನ ನಂಬಿ ಪ್ಲೀಸ್ ಅದಂಗಲ್ಲ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಮುಂಚೆ. ಈಗ ಅದನ್ನು ನಾನು ಮಾಡಲ್ಲ, ಯಾಕಂದ್ರೆ ಅದು ಪ್ರಯೋಜನ ಇಲ್ಲ. ನಂಬಿಕೆ ಇರೋರು ನಾವು ಒಂದ್ ಮಾತು ಹೇಳಿದ್ರೆ ಸಾಕು ನಂಬ್ತಾರೆ, ಸುಳ್ಳು ಹೇಳಿದ್ರೇನೆ ನಂಬ್ತಾರೆ. ಹಾಗಿದ್ಮೇಲೆ ಸತ್ಯನ ನಾವು ಒಪ್ಸೋ ಅವಶ್ಯಕತೆ ಇಲ್ಲ. ಹಾಗಾಗಿ ಇವತ್ತಿಂದ ಯಾವುದೇ ವಿಚಾರ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತೀವಿ, ನಾನು ಅಲ್ಲಿ ಹೋಗಿದ್ದೆ ಅಂತ ಸುಳ್ಳು ಹೇಳೋದು ಬೇಡ. ಆದಷ್ಟು ಅದನ್ನ ಅವಾಯ್ಡ್ ಮಾಡೋಣ. ಕೆಲವ್ರು ಕೇಳ್ತಾರೆ, ಮ್ಯಾಮ್ ಪರಿಸ್ಥಿತಿ ಮಿತಿ ಮೀರ್ಬಿಟ್ಟಿದೆ, ನಾನು ಸುಳ್ಳು ಹೇಳಲೇಬೇಕಾಗಿದೆ, ಏನ್ ಮಾಡೋದು ಇವಾಗ ಅಂದ್ರೆ, ಒಂದು ನಾನು ನಿಮ್ಗೆ ಹೇಳ್ತೀನಿ, ಆ ಪರಿಸ್ಥಿತಿಯನ್ನ ಮೊದಲು ಸರಿ ಮಾಡ್ಕೊಳ್ಳಿ. ಸರಿ ಮಾಡೋದ್ರ ಕಡೆಗೆ ಫೋಕಸ್ ಮಾಡಿ, ಆಯ್ತಾ? ಫಸ್ಟ್ ಆ ಪರಿಸ್ಥಿತಿಯನ್ನ ಸರಿ ಮಾಡ್ಕೊಳ್ಳಿ. ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಗೊತ್ತಿರಲಿ, ಬಟ್ ಆ ಪರಿಸ್ಥಿತಿನ ಸರಿ ಮಾಡ್ಕೊಳ್ಳಿ. ಭಗವಂತನ ಜೊತೆ ಒಂದು ಸಂಕಲ್ಪ ಮಾಡ್ಕೊಳ್ಳಿ, ಈ ಪರಿಸ್ಥಿತಿಯನ್ನ ನನಗೆ ದಯಮಾಡಿ ಸರಿ ಮಾಡಿಕೊಡು. ನನಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಹೇಗೋ ನಾನು ಈ ಪರಿಸ್ಥಿತಿ ಫೇಸ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಇದನ್ನು ಸರಿ ಮಾಡಿಕೊಡು. ಇದು ಆದ ಮೇಲಿಂದ ಒಂದು ಸುಳ್ಳನ್ನ ನಾನು ಹೇಳೋಲ್ಲ, ನಾನಿಡೋ ಪ್ರತಿ ಹೆಜ್ಜೆಯನ್ನ ನಾನು ಎಚ್ಚರಿಕೆಯಿಂದ ಇಡ್ತೀನಿ, ದಯವಿಟ್ಟು ನನಗಿದನ್ನ ಮಾಡಿಕೊಡು ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಆ ಪರಿಸ್ಥಿತಿಯನ್ನ ನಿಭಾಯಿಸಿದ ನಂತರದಿಂದ ಮತ್ತೆ ಯಾವ ಹೊಸ ಸುಳ್ಳುಗಳನ್ನ ಹೇಳೋಕೆ ಹೋಗ್ಬೇಡಿ. ಯೋಚನೆ ಮಾಡಿ, ಸುಳ್ಳು ಹೇಳಿಲ್ಲ ಅಂದ್ರೆ ಎಷ್ಟು ನೆಮ್ಮದಿ ಇರುತ್ತೆ. ಸುಳ್ಳು ಹೇಳಿಲ್ಲ ಅಂತಂದ್ರೆ ನಮಗೆ ಎಷ್ಟೋ ಸಮಸ್ಯೆಗಳು ಅಥವಾ ಮುಂದೆ ಬರೋ ಸವಾಲುಗಳು, ಮನಃಶಾಂತಿ, ಆರೋಗ್ಯ ಯಾವುದೂ ಹಾಳಾಗಲ್ಲ. ಸೊ ಸುಳ್ಳು ಅನ್ನೋದನ್ನ ಬಿಟ್ರೆ ಎಷ್ಟೋ ದುರ್ಗುಣಗಳು ತಾನಾಗಿ ಹೋಗುತ್ತೆ ಅಂತ. ಚೆನ್ನಾಗಿದೆ ಅಲ್ಲ ಕತೆ? ಥ್ಯಾಂಕ್ ಯು.